Yes, hi, hello, ನಮಸ್ಕಾರ. ಡೇ 2 ನಾವಿವಾಗ ಎಲ್ಲೆಲ್ಲಿ ಹೋಗಿ ಬಂದ್ವಿ ಅಂದರೆ ಸೊ ಮಾರ್ನಿಂಗ್ ಎದ್ದು ಬೀಚೆಲ್ಲ ಹೋಗಿ ಬಂದ್ವಿ, ಆಟ ಆಡ್ಕೊಂಡು ಅದೆಲ್ಲ ಫೋನ್ ತೊಗೊಂಡೋಗಿಲ್ಲ ಬಿಟ್ಟಾಕಿ ಬಂದಿದ್ವಿ. ಇವಾಗ ಹೊನ್ನಾವರ ಶರಾವತಿ ಬ್ಯಾಕ್ ವಾಟರ್ ರೈಡಿಗೆ ಬಂದಿದ್ವಿ ಬೋಟಲ್ಲಿ. ಎಸ್ ಮಿಸ್ಟರ್ ಅವಿನಾಶ್, ಸೇ ಹಾಯ್. Hi, Black Avi. Say hi, Likit. Yes, Piyu say hi. Hey, appa. Hangela ಮಾಡಬಾರದು. Yes, we are going now Sharavati backwater. ಸ್ವಲ್ಪ ನೋಡಿ. ಎಲ್ಲಿ ಕಾಣುತ್ತೆ ಅರ್ಥ ದೂರ ಕೂತ್ಕೋಬೇಕು. ಹೆಂಗ್ ಗೊತ್ತು ಹೆಂಗ್ ಹತ್ರ ಬಂದ್ರೆ ಬನ್ನಿ. ಎದುವಿರಿ ಕರೀರಿ, ನೋಡ್ರಿ ಇಲ್ಲಿ ಎದು ಏ ಪುಟ್ಟ ಬಾ. ಎಸ್ ಫ್ರೆಂಡ್ಸ್, ಇದು ಬಂದುಬಿಟ್ಟು ಹೊನ್ನಾವರ ಬ್ಯಾಕ್ ವಾಟರ್, ಶರಾವತಿ ಬ್ಯಾಕ್ ವಾಟರು. ಸೊ ಈ ಪ್ಲೇಸ್ ಬಂದುಬಿಟ್ಟು ಚೆನ್ನಾಗಿದೆ. ನೀವು ಆಲ್ಮೋಸ್ಟ್ ರೀಲ್ಸಲ್ಲಿ ವಿಡಿಯೋಸಲ್ಲಿ ಎಲ್ಲದರಲ್ಲೂ ನೋಡಿರ್ತೀರ. ತುಂಬ ಚೆನ್ನಾಗಿದೆ ಹಾಗೆ ಅಂತ. ಹೌದು, ಅಬ್ವಿಯಸ್ಲಿ ಚೆನ್ನಾಗಿದೆ. ಬಟ್ ಏನಂತಂದರೆ ಈ ಕಡೆ ಎಲ್ಲರೂ ಟೂರ್ ಅಥವಾ ಟ್ರಿಪ್ ಅಂತ ಬಂದಾಗ ಇದನ್ನು ವಿಸಿಟ್ ಮಾಡಬೇಕು, ಆ ಥರ ಇದೆ. ಬಟ್ ಇದೇ ಪರ್ಟಿಕ್ಯುಲರ್ ಪ್ಲೇಸ್ಗೋಸ್ಕರ ಹೋಗಿ ವಿಸಿಟ್ ಮಾಡ್ತೀವಿ ಅನ್ನೋದು ಓಕೆ, ನಾಟ್ ಗುಡ್ ಡಿಸಿಷನ್ ಅಂತ ಅಂದ್ಕೊಳ್ತೀನಿ. ಅಂದರೆ ತುಂಬ ದೂರದಿಂದ ಇದೇ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದು. ಬಿಕಾಸ್ ಏನಿಲ್ಲ, ಒಂದು ಸಿಂಪ್ಲಿ ಬೋಟಿಂಗ್ ಇದೆ, ಬಟ್ ಚೆನ್ನಾಗಿದೆ ಆಯಿತಾ. ಬೋಟಿಂಗ್ ರೈಡ್ ಅಂತೂ ತುಂಬ ಚೆನ್ನಾಗಿದೆ. ಚೆನ್ನಾಗಿಲ್ಲಪ್ಪ ವೇಸ್ಟು ಆ ಥರ ಏನು ಹೇಳಲ್ಲ ನಾನು. ಬಿಕಾಸ್ ಈ ಥರ ಎಲ್ಲ ನೇಚರು ಎಲ್ಲ ಕಡೆ ಸಿಗಲ್ಲ ನಮಗೆ ನೋಡೋಕ್ಕೆ. ಸೊ ಹಾಗಾಗಿ ಆ ಕಡೆ ಹೋದಾಗ ಮಿಸ್ ಮಾಡಿದೆ, ಇಲ್ಲಿ ಹೋಗಿ ಬರ್ಬೋದು. ತುಂಬ ಚೆನ್ನಾಗಿದೆ. ತುಂಬ ಬೋಟ್ಸ್ ಇರುತ್ತೆ. ಕೆಲವೊಂದೆಲ್ಲ ಪ್ರೀ ಬುಕ್ ಮಾಡ್ಕೊಂಡು ಹೋಗಬೇಕು, ಸಿಗೋದೇ ಇಲ್ಲ ಆ ಥರ ಎಲ್ಲ ಹೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ, ಸುಮಾರಷ್ಟು ಬೋಟ್ಸ್ ಇರುತ್ತೆ. ನಾವು ಸ್ವಲ್ಪ ಅವರು ಒಂದು ರೇಟ್ ಹೇಳ್ತಾರೆ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಬಾರ್ಗಿಂಗ್ ಮಾಡಿಕೊಂಡು ಹೋಗ್ಬೋದು. ಒಂದು ಬೋಟಲ್ಲಿ ಮ್ಯಾಕ್ಸಿಮಮ್ ಮೆಂಬರ್ಸ್ ಅಂತ ಇರ್ತಾರೆ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಫ್ಯಾಮಿಲಿಗೆ ಒಂದೊಂದು ಬೋಟ್ ತೊಗೊಳ್ಳಿ ಇಷ್ಟು ಅಂತ ಪ್ಯಾಕೇಜ್ ಅಂತ ಎಲ್ಲ ಹೇಳ್ತಾರೆ. ಸೊ ಆ ಥರ ಒಂದು ನಮಗೆ ಪ್ರೈವಸಿ ಬೇಕಂದರೆ ಆ ಥರ ತೊಗೊಂಡು ಹೋಗ್ಬೋದು. ಒಂದು ಕಡೆ ಹೋಗಿ ನಿಲ್ಲಿಸ್ತಾರೆ. 2 ಟೈಪ್ಸ್ ಆಫ್ ರೈಡ್ಸ್ ಹೇಳ್ತಾರೆ, ಒಂದು ಶಾರ್ಟ್ ಡಿಸ್ಟೆನ್ಸು, ಒಂದು ಲಾಂಗ್ ಡಿಸ್ಟೆನ್ಸು. ಬೆಟರ್ ಒಂದು ಲಾಂಗ್ ಡಿಸ್ಟೆನ್ಸ್ ಹೋಗೋದೇ ಒಳ್ಳೆಯದು. ಅದರಲ್ಲಾದರೆ ಈಗ ನಾನು ಮುಂದೆ ತೋರಿಸ್ತೀನಲ್ಲ ಆ ಥರ ಎಲ್ಲ ವೀವ್ ಇರುತ್ತೆ. ಹಾಗಾಗಿ ಬಾರ್ಗೇನ್ ಅಂತೂ ಮಾಡ್ಬೋದು. ಮೇ ಬಿ ತುಂಬ ಸೀಸನಲ್ಲಿ ತುಂಬ ಜನ ಇದ್ದಾರೆ, ಕ್ರೌಡ್ ಅಂದಾಗ ಅವರು ಆಬ್ವಿಯಸ್ಲಿ ಡಿಮ್ಯಾಂಡ್ ಮಾಡ್ತಾರೆ. ಬಟ್ ನಾವು ಇಲ್ಲಿ ಈ ಬೋಟಿಗೆ ಕೊಟ್ಟಿದ್ದು 1600 ರುಪೀಸ್. 2 ಫ್ಯಾಮಿಲಿನೂ 800 ಡಿವೈಡ್ ಮಾಡ್ಕೊಂಡ್ವಿ ನಾವು. ಚೆನ್ನಾಗಿತ್ತು. ಮ್ಯಾಕ್ಸಿಮಮ್ 1 ಅವರ್ ಮೇಲೆ ನಾವು ಈ ಬೋಟಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಒಂದು ರೌಂಡ್ ಹೋಗಿ ಬರೋದು ಫುಲ್ಲು ಬ್ಯಾಕ್ ವಾಟರಲ್ಲಿ ಒಂಥರ ಚೆನ್ನಾಗಿರುತ್ತೆ. ನೈಸ್ ಎಕ್ಸ್ಪೀರಿಯೆನ್ಸು ಕೊಡ್ಬೋದು ಅನ್ನಿಸ್ತು ನಮಗೆ. 1 ಅವರ್ ಮೇಲಾಯಿತು. ಅರೌಂಡ್ 14 ಕಿಲೋಮೀಟರ್ಸ್ ಹೋಗ್ತಾ 7 ಕಿಲೋಮೀಟರ್ಸ್ ಬರ್ತಾ 7 ಕಿಲೋಮೀಟರ್ಸ್ವರೆಗೂ ಕರ್ಕೊಂಡು ಹೋಗ್ತಾರೆ ಅವರು. ಎಕ್ಸಾಕ್ಟ್ಲಿ ನಾವು ಡಿಸ್ಟೆನ್ಸ್ ಏನು ಮೆನ್ಷನ್ ಮಾಡಿಲ್ಲ, ಬಟ್ ಟೈಮ್ ಅಂತೂ ಅಷ್ಟಾಯಿತು. ಆ್ಯಂಡ್ ಒಂದು ಕಡೆ ನಿಲ್ಲಿಸ್ಬಿಟ್ಟು ಅಲ್ಲಿ ಜ್ಯೂಸು ಆ ಥರ ಏನಾರ ತೊಗೊಳ್ಬೋದು. ಅಂದರೆ ನಮಗೆ ಬೋಟಲ್ಲಿ ಕರ್ಕೊಂಬಂದಿದ್ದು ಹುಡುಗ ಯಾರಿತ್ತ ಅವನು ಚೆನ್ನಾಗೆ ಅಂದರೆ ಜ್ಯೂಸ್ ಎಲ್ಲ ಹೋಗ್ಬಿಟ್ಟು ನಾನೇ ತಂದು ಕೊಡ್ತೀನಿ ಇರಿ ಅಂತ ಹೇಳ್ಬಿಟ್ಟು, ಸೊ ಏನು ಬೇಕೋ ಆರ್ಡರ್ ತೊಗೊಂಡು ಹೋಗಿ ತೊಗೊಂಬಂದು ಕೊಟ್ಟ. ಚೆನ್ನಾಗಿತ್ತು. ನೈಸ್ ಎಕ್ಸ್ಪೀರಿಯೆನ್ಸ್. ನಾನು ಅಂದರೆ ತುಂಬ ಹೈಪ್ ಕೊಟ್ಟು ಹಾಗೆ ಹೀಗೆ ಅಂತ ಎಲ್ಲ ಥರನೂ ಹೇಳೋಕ್ಕೆ ಹೋಗಲ್ಲ. ಚೆನ್ನಾಗಿದೆ, ನೈಸ್ ಎಕ್ಸ್ಪೀರಿಯೆನ್ಸ್. ಈ ಕೊಲ್ಲೂರು, ಮುರುಡೇಶ್ವರ ಈ ಕಡೆ ಎಲ್ಲ ಹೋದರೆ ಇದನ್ನು ಮಿಸ್ ಮಾಡಿದೆ, ಒಂದು ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಚೆನ್ನಾಗಿದೆ. ಮಾಡೋಕ್ಕೆ ಆಪ್ಷನಲ್ಲಿ ಇನ್ನೂ ಚೆನ್ನಾಗಿರ್ತಿತ್ತು. ಸ್ವಲ್ಪ ಜ್ಯೂಸ್ ಪೀಸ್ ಎಲ್ಲ ಕುಟ್ಕೊಂಡು 10 ನಿಮಿಷ ಚಿಲ್ ಮಾಡ್ಬೋದು. ಆಮೇಲೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲೇ ಸಣ್ಣ ಸಣ್ಣ ಶಾಪ್ಸ್ ಇದೆ, ಲೆಮನ್ ಸೋಡಾ, ಫ್ರೂಟ್ ಜ್ಯೂಸ್ ಅದು ಇದು ಸಿಗುತ್ತೆ. ಅಲ್ಲಿ ಕುಡಿಬೇಕು ಚೆನ್ನಾಗಿದೆ. ಅವರು ಕೆಲವರು ಚೆನ್ನಾಗಿಲ್ಲ ಅಂತ ಒಪಿನಿಯನ್ ಕೊಟ್ಟಿದ್ರು, ಕೆಲವರು ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ಚೆನ್ನಾಗಿದೆ, ನನಗದು ಚೆನ್ನಾಗಿದೆ ಅನ್ನಿಸ್ತಾ ಇದೆ. ನೈಸ್. ಅದು ಮುಗಿಸ್ಕೊಂಡು ಅದಾದಮೇಲೆ ಈ ಮ್ಯಾಂಗ್ರೂವ್ ಫಾರೆಸ್ಟ್ ಶರಾವತಿ ಬ್ಯಾಕ್ ವಾಟ್ರಲ್ಲಿ ಕಾಂಡ್ಲಾವಾಕ್ ಅಂತ ಹೇಳ್ತಾರೆ, ಅದನ್ನು ನೋಡೋಣ ಪ್ಲೇಸ್ ಹೇಗಿದೆ ಅಂತಂದ್ಬಿಟ್ಟು ಅದನ್ನು ನೋಡೋಣ ಅಂತ ಬಂದ್ವಿ. ಈಗ ಮ್ಯಾಂಗ್ರೂವ್ ಫಾರೆಸ್ಟ್ ಕಾಂಡ್ಲಾವಾಕ್ ಬಂದ್ವಿ. ಇಲ್ಲಿ ಎಂಟ್ರಿ ಟಿಕೆಟ್ 20 ರುಪೀಸ್ ಇರುತ್ತೆ. ಆ್ಯಂಡ್ ಚೆನ್ನಾಗಿದೆ. ಪ್ಲಾಸ್ಟಿಕ್ ಎಲ್ಲ ಏನೂ ಒಳಗೆ ಬಿಡಲ್ಲ. ಈಗ ಎಂಟ್ರಿ ಆಗ್ಬಿಟ್ಟು ನಾವು ಹೆಂಗಿದೆ ನೋಡಬೇಕು. ಸ್ವಿಂಗ್ ಇದೆ ಇಲ್ಲಿ. ಲಿಕಿಟ್ ಹಾಂ ವಾಟ್ ವಿ ಆರ್ ಹಾಂ ಏ ಬಾ ಹೋಗಿ ಬರೋಣ. ಬಾರೋ ಹೋಗಿ ಬರೋಣ. ಬಾರೋ ಹೋಗಿ ಬರೋಣ.
ಆಡ್ದಂಗೆ ಆಡ್ತೀರಾ ಆಟ ಇದು ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರಿರುತ್ತೆ ಅನ್ಸುತ್ತೆ, ಬಟ್ ಇವಾಗ ಈ ಥರ ಕೊಚ್ಚೆ ಇದೆ, ಒಂದು ವಾಕ್ ಅಷ್ಟೇ. ಹೌದಾ? ಸೊ ಆ ಬ್ಯಾಕ್ ವಾಟ್ರ್ ಅಲ್ಲಿ ಕಾಣಿಸ್ತಿದೆಲ್ಲ ಅದು ಇಲ್ಲೆಲ್ಲ ಬರುತ್ತೆ ಮಳೆಗಾಲದಲ್ಲಿ, ಬಟ್ ಇವಾಗ ಫುಲ್ ಕೊಚ್ಚೆ ಇದೆ. ಇದ್ರ ಮೇಲೆ ವಾಕ್ ಮಾಡಕ್ಕೆ, ನೀರಿದ್ದಾಗ ವಾಕ್ ಮಾಡಕ್ಕೆ ಚಂದ. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ನಾವು ಅಲ್ಲಿ ಹೋಗಿದ್ದೀವಿ ಅಂದಮೇಲೆ ನೋಡ್ಕೊಂಡು ಬರ್ಬೋದು. ಈ ವುಡನ್ ಬ್ರಿಡ್ಜ್ ಮೇಲೆ ಕಂಪ್ಲೀಟ್ ಅರೌಂಡ್ ಒಂದು ನಿಯರ್ಲಿ 1 ಕಿಲೋಮೀಟರ್ ಅಂತ ಅಂದ್ಕೊಳ್ತೀನಿ. ಒಂದು ವಾಕ್ ಇರುತ್ತೆ, ವಾಕ್ ಮಾಡ್ಕೊಂಡು ಬರ್ಬೋದು. ಪೂರ್ತಿ ನೀರಿದ್ದಾಗ ಕಂಪ್ಲೀಟ್ ನಾವೇನು ವಾಕ್ ಮಾಡ್ತೀವಿ ಅಷ್ಟರಲ್ಲೂ ಈ ಥರ ನೀರು ಕಾಣುತ್ತೆ. ಬಟ್ ಇವಾಗ ನೀರು ಕಡಿಮೆ ಇದೆ ಬೇಸಿಗೆ ಆಗಿರೋದ್ರಿಂದ. ಆ್ಯಂಡ್ ಸೆಲ್ ಫೋನೆಲ್ಲ ತೊಗೊಂಡೋದಾಗ ಹುಷಾರಾಗಿರಬೇಕು. ಮೊಬೈಲ್ನ ಬೈ ಮಿಸ್ಸಾಗಿ ಕೈಯಿಂದ ಬಿತ್ತು, ಆ ಸಂದಿಯಿಂದ ಹೋಯಿತು ಅಂದರೆ ಮುಗೀತು. ಕೈಗಂತೂ 100% ಸಿಗಲ್ಲ ಅದು. ಹಾಗಾಗಿ ಕೇರ್ಫುಲ್ ಆಗಿ ಆದಷ್ಟು ಹೋಗಿ ವಾಕ್ ಮಾಡ್ಕೊಂಡು ಬರ್ಬೋದು. ಹೋಗಿ ಅಷ್ಟು ಸ್ಟಿಫ್ ಆಗಿದೆ, ಯಾಕಂದರೆ ಎಲ್ಲ ಕಡೆ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಈ ಥರ ವುಡನ್ ಬ್ರಿಡ್ಜಸ್ ಸಿಗಲ್ಲ. ಸೊ ಹಂಗಾಗ್ಬಿಟ್ಟು ನೋಡ್ರಿ ಹೆಂಗೆ ಬರುತ್ತೆ ಅಂತ, ಚೆನ್ನಾಗಿಲ್ಲ ಆ ಥರ ಎಲ್ಲ ಏನು ಕಮೆಂಟ್ ಮಾಡೋ ಥರ ಏನು ಇರೋದಿಲ್ಲ. ಸೊ ಅದನ್ನು ನೋಡಿಕೊಂಡು ಹಾಗೆ ಅದ್ರ ಎದುರುಗಡೆ ಒಂದು ಎಕೋ ಬೀಚ್ ಇದೆ, ಬ್ಲೂ ಫ್ಲಾಗ್ ಬೀಚು. ನಮ್ಮ ಕರ್ನಾಟಕದಲ್ಲಿ 2 ಇರೋದು, ಒಂದು ಪಡುಬಿದ್ರಲ್ಲಿ, ಒಂದು ಇಲ್ಲಿ ಹೊನ್ನಾವರದಲ್ಲಿ. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ನೋಡಿಕೊಂಡು ಎಕೋ ಬೀಚಲ್ಲಿ ಆಟ ಆಡ್ಕೊಂಡು ಬೇಕಾದರೆ ಸ್ಟೇ ಆಗ್ಬೋದು. ಬಟ್ ನಮ್ಮ ತುಂಬ ಕಡೆ ಬೀಚ್ ಹೋಗಿರೋದ್ರಿಂದ ಅಲ್ಲಿ ಹೋಗಲಿಲ್ಲ ಅಷ್ಟೇ ನಾವು. ಇದ್ದಳ್ರು ಹೋಯ್ ಟೂರಿಗೆ ಬಂದ್ಬಿಟ್ಟು ಈಗ ಮಕ್ಕೊಂತಾರ. ಟೈಮ್ 9 ಗಂಟೆ, 8:30. ಎದ್ದಳ್ರು. So guys, welcome to Goa. Goa. I will sleep. Sleep, ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಗೋವಾದಲ್ಲಿದ್ದೀವಿ. ನಿನ್ನೆ ನೈಟ್ ನಾವು ಗೋವಾ ರೀಚ್ ಆಗೋತ್ತಿಗೆ 7:30 ಆಯಿತು. 1 ಅವರ್ ಬೋಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಗೋಕರ್ಣ ಬಂದು ಸ್ಟೇ ಆಗಿದ್ವಿ. ಗೋಕರ್ಣ ಸಂಜೆ ಅದು ಲೇಟಾಗಿತ್ತು. ಅದಾದಮೇಲೆ ಗೋಕರ್ಣದಲ್ಲಿ ನಾನು ವಿಡಿಯೋಸೇ ಮಾಡಿಲ್ಲ. ಅಲ್ಲಿ ಟೆಂಪಲ್ಲು ತುಂಬ ಕ್ರೌಡು, ಆಮೇಲೆ ಬೀಚಲ್ಲಿ ಆಟಾಡಿದ್ದು. ಸೊ ಬೀಚಲ್ಲಿ ಹೋಗ್ತೀವಿ ಅಂತಂದರೆ ಫೋನ್ ಇಟ್ಬಿಟ್ಟು ಹೋಗ್ಬಿಡ್ತಿದ್ದೆ ನಾನು ರೂಟ್ಸಲ್ಲಿ, ಫ್ರೀಯಾಗಿ ಆಟಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಸೊ ಹಂಗಾಗಿ ಗೋಕರ್ಣ ಮುಗಿಸ್ಕೊಂಡು ಇವತ್ತು 4th ಡೇ ಗೋವಾದಲ್ಲಿದ್ದೀವಿ. 4th ಡೇನಾ ಎಷ್ಟನೇ 3rd ಡೇ? 4th ಡೇ ಗೋವಾದಲ್ಲಿ. ಎದಳೋ ಲಿಕ್ಕಿತ್ತು. ಎಸ್, ಗೋವಾದಲ್ಲಿ ಇಲ್ಲಿ ನಾರ್ತ್ ಗೋವಾದಲ್ಲಿ ನಿಯರ್ ಟು ಬಾಗಾ ಬೀಚ್ ಒಂದು ಸ್ಟೇ ಮಾಡಿದ್ದೀವಿ. ಬಾಗಾ ಬೀಚ್ ನಿಯರ್ ಏನಿಲ್ಲ, 5 ಕಿಲೋಮೀಟರ್ಸ್ ಇದೆ, ಸ್ವಲ್ಪ ದೂರದಲ್ಲೇ ಮಾಡಿದ್ವಿ. ಹತ್ತತ್ರ ಸುತ್ತಾಡೋಕ್ಕಾಗತ್ತೆ ಅಂತ. ತುಂಬ ನಿಯರ್ ಹೋದರೆ ತುಂಬ ಕ್ರೌಡ್ ಅನಿಸುತ್ತೆ, ಪೀಸ್ಫುಲ್ಲಾಗಿರಲ್ಲ. ಸೊ ಇಲ್ಲೊಂದು ಸ್ವಲ್ಪ ಚೆನ್ನಾಗಿದೆ, ಹಂಗಾಗ್ಬಿಟ್ಟು ಸ್ವಲ್ಪ ದೂರದಲ್ಲಿ ಸಿಕ್ತು. ಒಂದು 5 ಕಿಲೋಮೀಟರ್ಸಲ್ಲಿ ಅಲ್ಲಿ ಮಾಡಿದ್ವಿ. ಚೆನ್ನಾಗಿದೆ ಸ್ಟೇ, ಅಂದರೆ ಚೆಕ್ಔಟ್ ತೋರಿಸ್ತೀನಿ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ, ಜಸ್ಟ್ ತುಂಬ ಚೆನ್ನಾಗಿದೆ. ತೋರಿಸ್ತಿದ್ದಲ್ಲಿ ಎಂಟ್ರಿ ಆಗ್ತೀನಿ. ಸ್ಮಾಲ್ ಸಿಂಕ್ ಏರಿಯಾ ಕೊಟ್ಟಿದ್ದಾರೆ, ಮಿನಿ ಫ್ರಿಜ್ ಕೂಡ ಕೊಟ್ಟಿದ್ದಾರೆ. ಗೋವಾದಲ್ಲ ಆಲ್ಕೋಹಾಲ್ ಜಾಸ್ತಿ ಅಲ್ಲ, ಸೊ ತೊಗೊಂಬಂದು ಇಟ್ಕೊಬೋದು. ಬಟ್ ನಾವೇನು ಇಟ್ಕೊಂಡಿಲ್ಲ. ಒಂದು ಪೆಪ್ಸಿ ಬಾಟ್ಲ್ ಇಟ್ಕೊಂಡಿದ್ದೀವಿ, ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀವಿ ಅಷ್ಟೇ, ಕೂಲಾಗಿರಲಿ ನೀರು ಅಂತಂದ್ಬಿಟ್ಟು. ಸೊ ಒಂದು ಮಿನಿ ಫ್ರಿಜ್ ಕೊಟ್ಟಿದ್ದಾರೆ. ಆ್ಯಂಡ್ ಗೆಟ್ ಯೂನಿಟ್, ಬಾಲ್ಕನಿ ಇದೆ, ಬೆಡ್ ಆ್ಯಂಡ್ ವಾಶ್ರೂಮ್ ನೀಟಿದೆ, ಕ್ಲೀನ್ ಇದೆ. ಆ್ಯಂಡ್ ಬಾಲ್ಕನಿ ಬೆಳಗ್ಗೆ ಎದ್ದು ಬಂದರೆ ಈ ಥರ ಪೀಸ್ಫುಲ್ಲಾಗಿ ಕಾಣುತ್ತೆ. ಪಾರ್ಕಿಂಗ್ ಕೂಡ ಚೆನ್ನಾಗಿದೆ ಅಲ್ಲಿ. ಸೊ ಆಲ್ಮೋಸ್ಟ್ ಮನೆಗಳು ಈ ಥರ ಮನೆಗಳಲ್ಲೇ ಎಲ್ಲ ಹೋಮ್ ಸ್ಟೇ ಥರ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಒಂದು ಮನೆ, ಮೇಲ್ಗಡೆ ಸುಮಾರಷ್ಟು ರೂಮ್ ಕಳಿಸಿ ಸ್ಟೇ ಮಾಡಿದ್ದಾರೆ. ಆ್ಯಂಡ್ ನಾವು ಇದಕ್ಕೆ ಪೇ ಮಾಡಿದ್ದು 2000. ಸೊ 2 ಡೇಸ್ ತೊಗೊಂಡಿದ್ದೀವಿ, 4000 2 ಡೇಸಿಗೆ ಆರಾಮಾಗಿ ಕೊಡ್ಬೋದು ಸ್ಟೇಗೆ. ಚೆನ್ನಾಗಿದೆ, ಎಲ್ಲ ಫೆಸಿಲಿಟೀಸು ಇದೆ. ಎಸ್, ಸೊ ಇವಾಗ ಹೊರಗಡೆ ಹೋಗಕ್ಕೆ ರೆಡಿಯಾಗಿದ್ದೀವಿ. ನಿಮಗೆ ತೋರಿಸ್ಬೇಕಾ? ಫುಲ್ ಗೋವಾ ಇಷ್ಟ ಆಗ್ಬಿಟ್ಟಿದೆ ಸಾಹೇಬ್ರಿಗೆ, ಇಲ್ಲೇ ಇರಬೇಕಂತ. ಮಜಾ ಮಾಡ್ಕೊಂಡು ಇದ್ಬಿಟ್ರಿ, ತಿರುಗಿಬಿಟ್ಟು. ನಡಿ.
ಎಸ್ ಗೋವಾ ಬಂದಿದ್ದ ದಿವಸ ನೈಟ್ ಬಂದುಬಿಟ್ಟು ಬಾಗಾ ಬೀಚಿಗೆ ಹೋಗಿ ಬಂದಿದ್ವಿ. ಇವಾಗ ಬೆಳಗ್ಗೆ ಬೀಚಲ್ಲಿ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ನಂಗೆ ತುಂಬ ಆಸೆ ಇತ್ತು, ಪ್ಯಾರಾಸೈಲಿಂಗ್ ಮಾಡಬೇಕು ಅಂತಂದ್ಬಿಟ್ಟು. ಸೊ ಅದು ಹೋಗೋಣ ಅಂತ ಹೋಗಿಟ್ಟಿದ್ದೀವಿ. ಆ್ಯಂಡ್ ಅದ್ರದ್ದು ಯಾವುದು ನಾನು ವಿಡಿಯೋನ ತೊಗೊಂಡಿಲ್ಲ, ಯಾಕಂದರೆ ಬೀಚಲ್ಲೆಲ್ಲ ಹೋಗುವಾಗ ನಿಮ್ಮ ಅಪ್ಪಂಗೆ ಹೇಳು, ನಿಮ್ಮ ಅಪ್ಪ ಕೊಡ್ಸಿಲ್ಲ. ನಮ್ಮ ರಿಸ್ಕ್ ಮೇಲೆ ತೊಗೊಂಡು ಹೋಗ್ಬೇಕು, ನನಗೆ ಅಪ್ಪಂದಾಗಿ ಎಲ್ಲ ಫೋನ್ ಅದು ಕ್ಲೋಸ್ ಮಾಡಿದ ತಕ್ಷಣ ಆಫ್ ಆಗುತ್ತಾ ಆಟೋಮೆಟಿಕಲಿ? ಕ್ಯಾಪ್ಚರ್ ಮಾಡಿಲ್ಲ. ನಾವು ಪ್ಯಾರಾಸೈಲಿಂಗ್ ಪಪ್ಪ ಕೊಡ್ಸಿರೋದು ಹಿಂಗಾಗಿದೆ ನೋಡು ಫೇಸ್. ಬನಾನಾ ರೈಡು, ಒಂದು ಪೌಡರ್ ಹಚ್ಕೊಳ್ಳೋದ ಏನಿಲ್ಲ. ಬಂಪರ್ ರೈಡ್ ಅಂತ 3 ಆ್ಯಕ್ಟಿವಿಟೀಸು ನಾವು 4 ಜನನೂ ಮಾಡಿದ್ದೀವಿ. ನಾನು ಮನೆಯವ್ರು ಮಾಡಿದ್ವಿ, ಅಷ್ಟೊಂದು ಅನಿಸ್ಲಿಲ್ಲ ನನಗಷ್ಟು. ಕೆಲವೊಂದು ಮಾಡೋಕ್ಕೆ ಬಂಪರ್ ಬಟ್ ನಮ್ಮ ಯದುವೀರ್ ಕೂಡ ಎಲ್ಲ ಮಾಡಿದ. ಜೀವ ಬಾಯಿಗೆ ಬಂದಿತ್ತು ಬಂಪರ್ ರೈಡ್ನಲ್ಲಿ 2 ಸರಿ. ನಂದು ಅದೇನಿರುತ್ತೆ, ಒಂದು ಬೆಡ್ ಥರ ಇರುತ್ತೆ ಇದ್ರದ್ದು, ಲೈಕ್ ಏನಂತೀವದು, ಈ ಟ್ಯೂಬ್ ಎಲ್ಲ ಬರುತ್ತಲ್ಲ, ಬಟ್ ಯದುವೀರ್ ಹೋಗಿದ್ದು ಅವ್ರದ್ದು ಕೂಡ ಆಟ ಮಣ್ಣು ಬೇಡ ಬಂಗಾರಿ. ಅರೌಂಡ್ 1/2 ಕಿಲೋಮೀಟರ್ ಬೀಚ್ ನೋಡಿ ನೋಡ, ನಿನ್ನ ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಅವಾಗ ಒಂದ್ಸರಿ ಉಲ್ಟಾ ಆಯಿತು, ನನಗಂತೂ ಜೀವನೇ ಬಾಯಿಗೆ ಚೆನ್ನಾಗಿದೆ ಅಲ್ಲ ಇಲ್ಲಿ. ಬಟ್ ಯದುವೀರು ಕೂಡ ಧೈರ್ಯವಾಗಿದ್ದ. ಅವ್ರು ಇನ್ನೂ ಒಂದ್ಸರಿ ಸಾಕಿರ್ತಾರೆ, ಯಾರ ಕಳ್ದು ತಗೊಂಡಿದ್ದು ತುಂಬ ಕಾಸ್ಟ್ಲಿನೇ. ಪ್ಲಾಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. 12,000 ಪೇ ಮಾಡಿದ್ದೀವಿ ಇದೆಲ್ಲ ಚೆನ್ನಾಗಿದೆ ಪ್ಲಾಂಟ್ಸ್ ಮಾಡೋದಕ್ಕೆ. ಇಟ್ಸ್ ಎಕ್ಸ್ಪೆನ್ಸಿವ್, ಆದರೆ ಒಂದು ತಿಕ್ಕೋಳೆ ಪ್ಲಾಸ್ಟಿಕ್ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಖುಷಿ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ಓಕೆ, ಅದಿಷ್ಟು ಇವತ್ತು ನಾವು ಮಧ್ಯಾಹ್ನ ಟಚ್ ಮಾಡೋದು ಲೀಫು ಎಷ್ಟು ಚೆನ್ನಾಗಿದೆ, ತಿಕ್ಕಾಗಿ ಚೆನ್ನಾಗಿತ್ತು. ಅಲ್ಲಿ ಹೋದ್ರೆ ಎಲ್ಲ ಎಕ್ಸ್ಪೆನ್ಸಿವ್ ಗೊತ್ತಿರ್ತಾರೆ. ಕೆಲವೊಂದು ಬೀಚಸಲ್ಲಿ ಕಡಿಮೆ ಅಂತ ಹಾಕಿರ್ತಾರೆ, ಬಟ್ ಒಳ್ಳೆ ವಾಟರ್ ಪ್ರೂಫ್ ಥರನೇ ನಾಟ್ ಸೇಫ್ ಅಂತ ಅಂದ್ಕೊಳ್ತೀನಿ. ಆ ಎಕ್ಸ್ಪೀರಿಯನ್ಸ್ ಆಯಿತು. ಬೇರೆ ಬೀಚ್ಗಳು ಹೋದಾಗ ತುಂಬ ಕಡಿಮೆ ಅಂತ ಹಾಕಿದ್ರು, ಯಾಕಂದರೆ ಆ ಬೀಚ್ ಯಾಕೋ ಸೇಫ್ ಅನ್ನಿಸಲಿಲ್ಲ. ಗೊತ್ತಿಲ್ಲ ಎಲ್ಲೆಲ್ಲಿ ಹೆಂಗಿರುತ್ತೆ ಅಂತ ನಾವು ಅದಕ್ಕೆ ಅಷ್ಟು ಮಜಾನು, ಅಂದರೆ ಒಂಥರ ಚೆನ್ನಾಗೂ ಇತ್ತು ಅದು. ಸೊ ಹಾಗಾಗಿ ಜಾಸ್ತಿ ರಿಗ್ರೆಟ್ ಇಲ್ಲ. ಸೊ ಇದಿಷ್ಟು ಇವತ್ತು ಮಾಡಿದ ಆ್ಯಕ್ಟಿವಿಟೀಸ್ ನಾವು. ಆ್ಯಂಡ್ ಫುಡ್ ವಿಷಯಕ್ಕೆ ಬಂದರೆ ಗೋವಾದಲ್ಲಿ ಓಕೆ ಫುಡ್ ಏನು ನಮಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ಅದೇ ಇಡ್ಲಿ ದೋಸೆ ಎಲ್ಲ ನಾರ್ಮಲ್ ಫುಡ್ ಬ್ರೇಕ್ಫಾಸ್ಟೇ, ಬಟ್ ಅಷ್ಟೊಂದೇನು ನಮ್ಮ ಕರ್ನಾಟಕದಲ್ಲಿ ಸಿಗೋಷ್ಟು ಟೇಸ್ಟಿಯಾಗೇನು ಸಿಗೋಲ್ಲ. ಒಂದು ಕಡೆ ಮಾತ್ರ ಸ್ಯಾಂಡ್ವಿಚ್ಚು, ವಡಾಪಾವ್ ಆ ಥರ ಈ ಥರ ತೊಗೊಂಡು ಈಗ ಅಲ್ಲಿ ಬೀಚ್ ಹತ್ರ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಈಗ ನಾನು ಹೇಳಿದ್ನಲ್ಲ ಎಷ್ಟು ಮಾಡಿದ್ವಿ ಅಂತ, ಅದೆಲ್ಲ ಇದೇ ಬೀಚಲ್ಲಿ ನಾವು ಮಾಡಿರೋವಂಥದ್ದು ಆ್ಯಕ್ಟಿವಿಟೀಸು. ಸೊ ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಒಂದ್ಸರಿ ಮಾಡಬೇಕಿತ್ತು, ಮಾಡಿದ್ವಿ. ಆ್ಯಂಡ್ ಇಲ್ಲಿ ಬೀಚ್ ಹತ್ರ ಚೇರ್ಸ್ ಹಾಕಿರ್ತಾರಲ್ಲ, ಅಲ್ಲಿ ಕೂಡ ಕೂತ್ಕೊಳ್ಳೋಕ್ಕೆ ಪ್ರೈಸು. ಸೊ ಇದಾಗಿತ್ತು ನಮ್ಮ ಡೇ 1 ಆಫ್